ಇದ್ವಿ ಸರ್, ಸರ್ವೆ ಮಾಡಕ್ ಬರ್ತೀವಿ ಅಂತ ಬಂದಿದ್ರು. ನಾವು ಕೊಡಲ್ಲ, ನಾವು ನಮ್ಮ ಭೂಮಿನ, ನಾವು ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾವತ್ತು ನಮ್ಮ ಭೂಮಿನ ಬಿಟ್ಕೊಡಲ್ಲ ಅಂತ ಹೇಳಿದ್ರು. JMSC ಸರ್ವೇಯರ್ ಬಂದಿದ್ರು, ಅವ್ರಿಗೆಲ್ಲ ಪರ್ಕೆ ಇದೇ ತರನೇ ಇದ್ ಮಾಡಿ ಕಳ್ಸಿದ್ವಿ ಸರ್. ಮತ್ತೆ ಇವತ್ತು ಬಂದು ಈ ತರ ಎಲ್ಲ ಮಾಡಿದ್ದಾರೆ ಸರ್. ನಾವು ಪೊಲೀಸ್ನವ್ರ ಜೊತೆ ಇಲ್ಲಿ ಕುಂಡಿಸ್ಕೊಂಡು ನಮ್ಗೆಲ್ಲ ಒಳ್ಳೆ ನೈಸಾಗಿ ಪೊಲೀಸ್ನವರೆಲ್ಲ ಮಾತಾಡಿ ಆ ಕಡೆಯಿಂದ ಬಂದು ಎಲ್ಲ ಸರ್ವೆ ಮಾಡಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ ಸರ್. ರೈತರು ಅಂದ್ರೆ ಸುಮ್ನೆ ಅವ್ರು ಹೇಳಿದ್ನ ಕೇಳ್ಕೊಂಡಿರೋ ರೈತರುಗಳು ಅಂತ ತಿಳ್ಕೊಬಿಟ್ಟಿದ್ದಾರೆ ಸರ್. ಇವ್ರ ಯೋಗ್ಯತೆಗೆ ದೇಶದಲ್ಲಿ ನಡೀತಾರೋ ಅತ್ಯಾಚಾರಗಳನ್ನ ತಡೆಯಕ್ ಆಗ್ತಾ ಇಲ್ಲ. ಬೆಳಗ್ಗೆ ಎದ್ರೆ ಫ್ಯಾಮಿಲಿಗಳು ಸಾಯ್ತವ್ರೆ, ಒಂದ್ ನ್ಯೂಸ್ ನೋಡಕ್ ಆಗ್ತಾ ಇಲ್ಲ. ನಮ್ ಕೈಯಲ್ಲಿ ಒಂದ್ ಒಳ್ಳೆ ಸುದ್ದಿ ಅಂತ ಐತೆ ಸರ್, ಒಂದ್ ರೋಡ್ಗಳು ಮಾಡ್ಸಕ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ರೈತರನ್ನ ಯಾಕೆ ಸರ್ ಈ ತರ ಹೊಟ್ಟೆ ಹೊರಿಸಿ ಈ ತರ ಮಾಡ್ತಾ ಇದಾರೆ, ರೋಡ್ ಗಿಳಿಸಿ ಈ ತರ ಎಲ್ಲ ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸರ್. ಈ ಸರ್ಕಾರ ಕಣ್ಣು ಇಲ್ಲ ಏನು ಇಲ್ಲ ಸರ್. ಬಾಲಕೃಷ್ಣ ಅವರು ಒಂದ್ಸಾರಿ ಆದ್ರೂ ನಮ್ ಕಡೆ DC ಆದ್ರೂ ಬಂದ್ ನಮ್ ಭೂಮಿ ನೋಡಿದಾರೆ ಸರ್ ಹೆಂಗೈತೆ ಅಂತ. ಇಂತ ಫಲವತ್ತಾದ ಭೂಮಿ ಕೊಟ್ಬಿಟ್ಟು ನಾವ್ ಯಾವ ದೇಶಕ್ಕೆ ಹೋಗೋಣ ಸರ್? ಇವತ್ತೆಲ್ಲ ಮಾತುಕತೆನೂ ಆಯ್ತು ಸರ್, ಪರ್ಕೆ ಸೇವೆನೂ ಆಯ್ತು ಸರ್. ನಾವು ರೈತರುಗಳೆಲ್ಲ ರೊಚ್ಚಿಗೆದ್ದು ಆ ಸರ್ವೇರ್ನೆಲ್ಲ ಅವರು ಪೊಲೀಸ್ನವರೆಲ್ಲ ರೈತರು ನೋಡಿದ್ರು ಸರ್. ನಮ್ ರೈತರು ಪಾಪ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಸರ್. ಆ ತರ ಎಲ್ಲ ಮಾಡಿ ಗಲಾಟೆ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ ಸರ್. ನಾವು ರೈತರುಗಳನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಸರ್ ಇವರೆಲ್ಲ. ಈಗ ಊಟ ಇಲ್ಲಿರೋ ಒತ್ತೊತ್ತು ಟೈಮ್ ಊಟ ಇಲ್ಲ. ರೈತರೆಲ್ಲ ಏನಾಗ್ಬೇಕು ಸರ್? ಬರಡ್ ಭೂಮಿ ಇಲ್ದೇ ಇರೋದೆಲ್ಲ ಹೇಳಿ ನಾವು ರೈತರು ಒಪ್ಕೊಂಡೇ ಇಲ್ಲದೆ ಇದ್ರು ಒಪ್ಕೊಂಡವ್ರೆ ಅಂತ ಯಾಕೆ ಸರ್ ಸುಳ್ಳು ಹೇಳಿ ನಮ್ಮ ಭೂಮಿನ ಹಿಂಗೆ ಸರ್ವೆ ಮಾಡಕ್ ಬಂದಿದ್ದಾರೆ ಸರ್? ಸರ್ ನಾವು 10 ಗಂಟೆಯಿಂದ JMC ಮಾಡಕ್ ಬರ್ತಾರೆ ಅಂತ ಇನ್ಫಾರ್ಮೇಶನ್ ಗೊತ್ತಾಯ್ತು. 10 ಗಂಟೆಯಿಂದ ಬೈರ್ಮಂಗಲದಲ್ಲಿ ರಸ್ತೆ ತಡೆ ಮಾಡ್ದು. ಮತ್ತೆ 11-12 ಗಂಟೆ ಹಂಗೆ ಇಲ್ಲಿಗೆ ಬಂದಿದೀವಿ. ಇಲ್ಲಿಗೆ ಬಂದಾದ್ಮೇಲೆ ಪೊಲೀಸ್ನವರೆಲ್ಲ ರಿಸರ್ವ್ ಬಂತು. ಬನ್ಗಿರಿಯಿಂದ ನೋಡ್ಕೊಂಡ್ ಬಂದ ನಾವು. ಪೊಲೀಸ್ ರಿಸರ್ವ್ ಬಂದ್ಮೇಲೆ ಕನ್ಫರ್ಮ್ ಆಯ್ತು, ಗ್ಯಾರಂಟಿ ಬರ್ತಾರೆ ಇವ್ರು ಇಲ್ಲಿಗೆ ಅಂತ ಅನ್ಬಿಟ್ಟು. ನಾವ್ ಇಲ್ಲಿ ಬಂದ್ಮೇಲೆ ಪೊಲೀಸ್ನವರು ನಮಗೂ ಸ್ವಲ್ಪ ಮಾತುಕತೆ ಆಯ್ತು ಸರ್. ನಾವು ಕೇಳ್ಕೊಂಡು ನಾವು 1.5 ವರ್ಷದಿಂದ ಹಿಂಗ್ ಸ್ಟ್ರೈಕ್ ಮಾಡ್ತಾ ಇದೀವಿ, ಯಾರು ನಮ್ಮನ್ನ ಕೇಳ್ದವ್ರಿಲ್ಲ ಸರ್ ನಮ್ಮನ್ನ ಅಂತ. ಅವ್ರ ಪೊಲೀಸ್ನವರು ಇವ್ರು ಕಮಿಷನರ್ ಕರ್ಸಿದ್ರು ಸರ್. ಕಮಿಷನರ್ನ ಕರ್ಸ್ಬಿಟ್ಟು ಕೇಳಿದ್ರು, ಅವರು ಕಮಿಷನರ್ನ ಕರ್ಸ್ಬಿಟ್ಟು ಕೇಳಿದ್ರು. ಇಲ್ಲ ಸರ್ ನಾವ್ ಮಾಡ್ಸಲ್ಲ, ಯಾರು ಕೊಡ್ತಾರೆ ಅಂತಾರ ಅವ್ರದ ಮಾತ್ರ ನಾವು ಮಾಡ್ಕೊಂಡು ಹೋಯ್ತಿವಿ ಸರ್ವೇನ ಅಂತ ಅಂದ್ರು. ಅವ್ರು ಕೊಡ್ತೀವಿ ಅಂತ ನಾವು ಯಾರು ಬಂದಿಲ್ಲ ಸರ್. ನಾವ್ ಕೊಡಲ್ಲ ಅಂತ ಭೂಮಿ ಬಂದಿರೋದು, ನೀವ್ ಮಾಡ್ಬೇಡಿ, ನಮಗೂ ಏನದೋ ಅವ್ರಿಗೂ ಏನದೋ ಒಂದೇ ನ್ಯಾಯ ಮಾಡಿ ನೀವು. ಪೊಲೀಸ್ನವ್ರ ಹತ್ರ ನಾವ್ ಮಾತಾಡ್ದವ್ ಸರ್. ಆದ್ರೂ ಪೊಲೀಸ್ನವ್ರು ನಮ್ಮನ್ನೆಲ್ಲ ಇಲ್ಲಿ ಕೂರ್ಸ್ಬಿಟ್ಟು ಕಮಿಷನರ್ನ ಕರ್ಸ್ಬಿಟ್ಟು ಇಲ್ಲ ಸರ್ ನಾವ್ ಮಾತಾಡ್ತೀವಿ, 1 ನಿಮಿಷ ಇರಿ ಅಂತ ಹೋಗ್ಬಿಟ್ಟು ಸರ್ ಹಂಗಾಸ್ ಹೋಗಿ ಆ ಕಡೆ ಮೂಲೆಯಿಂದ ಹೋಗಿ ಅಲ್ಲಿ ಸರ್ವೆ ಮಾಡಿಸ್ತಾ ಇದ್ದಾರೆ ಸರ್. ಜಾಗ ಯಾರ್ದು ಗೊತ್ತಿಲ್ಲ ಸರ್, ನಮ್ಗೆ ಒಪ್ಪಿಗೆ ಇಲ್ಲ. ಅವ್ರದ್ದು ಸರ್ವೆ ಮಾಡಿಸ್ತಾ ಇದ್ದಾರೆ ಸರ್. ಅವ್ರದ್ದು ಒಪ್ಪಿಗೆ ಇಲ್ಲ, ಇಲ್ಲಿರೋರು ಯಾರ್ದು ಒಪ್ಪಿಗೆ ಇಲ್ಲ ಸರ್. ಒಪ್ಪಿಗೆ ಇರೋರು ಮಾಡ್ಕೊಳ್ಳಿ, ನಮ್ಗೆ ನಿಮ್ ಭೂಮಿ ನಾನ್ ಬಿಟ್ಬಿಡ್ತೀನಿ ಅಂತ DC ಅವ್ರು ನಮ್ಗೊಂದು ಆರ್ಡರ್ ಕೊಡ್ಲಿ ಅಷ್ಟೇ. ನಾವ್ ಆರ್ಡರ್ಗೋಸ್ಕರ ಕಾಯ್ತಾ ಇರೋದು. ಒಪ್ಪಿಗೆ ಕೊಟ್ಟಿರೋ ರೈತರದೇ ಮಾಡ್ತಾ ಇರೋದು. ಈಗ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವು 1.5 ವರ್ಷದಿಂದ ಸ್ಟ್ರೈಕ್ ಮಾಡ್ತಿದೀವಿ. ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದ್ ಹೆಂಗೆ ಅವ್ರಿಗೆ ಇಷ್ಟು ಬೇಗನೆ ನ್ಯಾಯ ಕೊಡ್ತಾರೆ ಸರ್ಕಾರ? ಯಾಕೆ ಸರ್ಕಾರ ಕಣ್ಣಿಲ್ವಾ ಸರ್? ಬಾಲಕೃಷ್ಣ ಅವರು ಎಷ್ಟ್ ಸಾರಿ ಸರ್ ಮನವಿ ಕೊಟ್ಟಿದೀವಿ. ಮೊನ್ನೆ ಅಲ್ಲಿ ಆಫೀಸ್ ಕರೆಸ್ಬಿಟ್ಟು ನೀವು ನನ್ ಮನವಿನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್ ಅವರು. ಎಲ್ಲ ತಡೆಯೋ ಕೆಲಸ ಮಾಡಿದೀವಿ ಸರ್. ಪೊರ್ಕೆ ಸೇವೆನೂ ಮಾಡಿದೀವಿ. ಯಾರಿಗೂ ಕುಗ್ಗೋದು ಜಗ್ಗದು ಏನು ಇಲ್ಲ ಸರ್. ರೈತ ಮಹಿಳೆಯರ ಮುಂದೆ ಯಾವ್ದು ಅಲ್ಲ, ಯಾವ ಸರ್ಕಾರನೂ ಅಲ್ಲ ಸರ್. ಅಷ್ಟೊಂದು ನೆಕ್ಸ್ಟ್ GBDA ಅಲ್ಲ ಸರ್, ಯಾವ ಸರ್ವೆ ಮಾಡಕ್ಕೂ ಬರ್ಬಾರ್ದು ಅವರು. ಪ್ರೇಮ್ ಕುಮಾರಿ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.